ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ಇವತ್ತು ಹವ್ಯಕರ ಮನೆಯಲ್ಲಿ ಮಾಡುವಂಥ ಕೆಲವೊಂದಷ್ಟು ಸಿಹಿ ತಿಂಡಿಗಳನ್ನು ನಾನು ಇವತ್ತು ಹೇಳ್ತೀನಿ. ಅದರಲ್ಲೂ ಏನು ಗೊತ್ತಾ, ಕೆಲವೊಂದಷ್ಟು ಮರೆಯಾಗಿವೆ ಹಳೆ ಕಾಲದ ತಿಂಡಿಗಳು. ತುಂಬ ಕೆಲವೊಂದು ಈಗ ಮಾಡಲ್ಲ, ಆದರೆ ಅದು ಹೆಸರು ಮಾತ್ರ ನೆನಪಿದೆ, ಹೆಸರಿಗೆ ಅಷ್ಟೇ. ಅದು ಸಿಹಿ ತಿಂಡಿ ತುಂಬಾ ಅದ್ಭುತವಾದ ರುಚಿ. ನಾವು ಚಿಕ್ಕವರಿರುವಾಗ ನಮ್ಮ ಅಮ್ಮಂದರು ಅಜ್ಜಿಯಂದರು ಮಾಡ್ತಿದ್ರು. ಅದು ಈಗ ಆಲ್ಮೋಸ್ಟ್ ಮಾಡೋದೇ ಇಲ್ಲ, ಎಲ್ಲೂ ಮಾಡದೇ ಇರುವಂಥದ್ದು ಕೆಲವೊಂದು ತಿಂಡಿಗಳು. ಕೆಲವೊಂದು ಈಗ ಇನ್ನೂ ಮಾಡ್ತಾ ಇರುವಂಥ ತಿಂಡಿಗಳನ್ನು ನಾನು ಹೇಳ್ತೀನಿ. ತುಂಬ ಅದ್ಭುತವಾದ ಕೆಲವೊಂದು ಸಿಹಿ ತಿಂಡಿಗಳು ನಮ್ಮಲ್ಲಿ ಮಾಡ್ತಾರೆ. ಹಾಗಂತ ಬೇರೆ ಕಡೆ ಮಾಡಲ್ಲ ಅಂತಲ್ಲ, ಬೇರೆ ಕಡೆನೂ ಬೇರೆ ಬೇರೆ ಥರದ್ದು ಮಾಡ್ತಾರೆ. ಹಾಗೆ ನಮ್ಮ ಹವ್ಯಕರು ಕೂಡ ಬೇರೆ ಬೇರೆ ಥರದ ತಿಂಡಿಗಳನ್ನು ಮಾಡ್ತಾರೆ. ನನಗೆ ಅದರಲ್ಲೂ ಇಷ್ಟವಾಗಿರುವಂಥದ್ದನ್ನು ಹೇಳ್ತೀನಿ. ನನಗೆ ಎಲ್ಲ ಸಿಹಿ ತಿಂಡಿನೂ ಇಷ್ಟನೇ, ಯಾವುದೂ ಇಲ್ಲ. ಯಾವುದು ಅಂತ ಕೇಳಿದ್ರೆ ನನಗೆ ಪರ್ಟಿಕ್ಯುಲರ್ ಇದೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲದೂ ಇಷ್ಟ. ಸೊ ಬನ್ನಿ ನೋಡೋಣ ಯಾವುದ್ಯಾವ್ದು ಮಾಡ್ತಿದ್ರು ಅಥವಾ ಈಗಲೂ ಮಾಡ್ತಾ ಇರೋದಂತ ನೋಡೋಣ. ನಾ ಹವ್ಯಕ ಭಾಷೆಯಲ್ಲಿ ಸ್ವಲ್ಪ ಹೇಳ್ತೀನಿ. ಫಸ್ಟ್ ಬಂದು ನಮ್ಮೆಲ್ಲರ ಪ್ರೀತಿಯ ನಮ್ಮ ಹವ್ಯಕರ ಮನೆಯಲ್ಲಿ ಪ್ರತಿಯೊಂದು ಎಂಥ ಒಂದು ಸಣ್ಣ ವಿಶೇಷ ಯಾವುದೇ ಆದರೂ ಒಂದು ಮದುವೆ, ಉಪನಯನ ಅಥವಾ ಇನ್ಯಾವುದೋ ಒಂದು ಕಾರ್ಯಕ್ರಮ ಆದರೆ ಫಸ್ಟ್ ಮಾಡೋದು ಕೇಸರಿಬಾತು. ಕೇಸರಿಬಾತು ಇಲ್ಲದೆ ನಮ್ಮಲ್ಲಿ ಊಟನೇ ಆಗ್ತಿಲ್ಲ. ಕೇಸರಿಬಾತು ಇಲ್ಲದೆ ಅಂದರೆ ಅನ್ನದ ಕೇಸರಿಬಾತು, ಅದು ರವೆದಲ್ಲ, ಅನ್ನದ ಕೇಸರಿಬಾತು. ಅದ್ಭುತ ರುಚಿ, ಬಾಯಲ್ಲಿ ನೀರು ಬರ್ತು. ಭಾಳ ಅದೊಂದು ರಿಚ್ ಫುಡ್ಡು ನಮ್ಮಲ್ಲಿ ಅಲ್ದ. ಆಮೇಲೆ ಇನ್ನೂ ಅಂದರೆ ಹೋಳಿಗೆ, ಬಾಕಿ ಇದೆಲ್ಲ ಸಿಹಿ ತಿಂಡಿ ಕಾಮನ್ ಎಲ್ಲ ಕಡೆನೂ ಮಾಡ್ತಾ. ಆದರೆ ಇದಾದಮೇಲೆ ಹಲಸಿನ ಹಣ್ಣಿನ ಕಡುಬು. ಈಗಂತೂ ಸೀಸನ್ನು ಹಲಸಿನ ಹಣ್ಣಿನ ಕಡುಬು ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರ್ತು. ಹಲಸಿನ ಹಣ್ಣಿನ ಕಡುಬಿಗೆ ಬಿಸಿ ಬಿಸಿ ಹಲಸಿನ ಹಣ್ಣು ಕಡುಬಿಗೆ ತುಪ್ಪ ಹಾಕೊಂಡು ತಿಂಬೋದೇ ಒಂದು ರುಚಿ. ಅದರಲ್ಲೂ ನನ್ನ ಅಪ್ಪ ಎಲ್ಲ ಸಕ್ಕರೆನೂ ಮೇಲಿಂದ ಹಾಕೊಂಡು ತಿಂತಾಯಿದ್ರು. ಇಷ್ಟು ಸಿಹಿ ಆದರೂ ಭಾಳ ರುಚಿ ಹಲಸಿನ ಹಣ್ಣಿನ ಕಡುಬು. ಅದ್ಭುತವಾದ ಒಂದು ಸಿಹಿ ತಿಂಡಿ. ಆಮೇಲೆ ಹಲಸಿನ ಹಣ್ಣಿನಲ್ಲೇ ಇನ್ನೂ ಬಹಳಷ್ಟು ಮಾಡೋದು. ಹಲಸಿನ ಹಣ್ಣಿನ ಸುಟ್ಟೆವು ಅಂದರೆ ಮುಳಕ, ಹಲಸಿನ ಹಣ್ಣು ಬಕ್ಕೆಹಣ್ಣು ಅಂತ ಒಂದು ಸಿಕ್ತು, ಬಕ್ಕೆಹಣ್ಣಿನ ಪಾಯಸ, ಬಕ್ಕೆಹಣ್ಣಿನ ಸುಟ್ಟೆವು ಅಥವಾ ಮುಳಕ ಅಂತಲೂ ಹೇಳ್ತಾ. ಆಮೇಲೆ ಇನ್ನೊಂದು ಬಕ್ಕೆಹಣ್ಣಿನ ಕಡುಬಂತೂ ಅದರದ್ದು ಮಾಡ್ತಾ, ಹಲಸಿನ ಹಣ್ಣಿಂದು ಜಾಸ್ತಿ, ಬಕ್ಕೆಹಣ್ಣಿಂದು ಮಾಡ್ತಾರೆ. ಎಲ್ಲಕ್ಕಿಂತ ಒಂದು ಸಿಹಿ ದೋಸೆ, ಹಲಸಿನ ಹಣ್ಣಿನ ಸಿಹಿ ದೋಸೆ, ಬನ್ಸು, ಇವೆಲ್ಲ ನಮ್ಮ ಹವ್ಯಕರ ಮನೆಯಲ್ಲಿ ಮಾಡುವಂಥ ಈ ಸೀಸನ್ನಲ್ಲಿ ಮಾಡುವಂಥದ್ದು ಒಂದಷ್ಟು ಹಲಸಿನ ಹಣ್ಣಿನ ಖಾದ್ಯಗಳು. ಇನ್ನು ಬಂದು ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಎಲ್ಲ ಮಾಡ್ತಿದ್ದಿದ್ದು, ಈಗೆಲ್ಲ ಅದು ಲೀಸ್ಟಲ್ಲೇ ಇಲ್ಲ. ಅಂದರೆ ಆ ಒಂದು ರೆಸಿಪಿನೇ ಮಾಯಾಜು ಅಂತ ಹೇಳಕ್ಕೂ. ಅದು ಒಂದು ನಮ್ಮ ಅಜ್ಜಿನೂ ಮಾಡ್ತಿತ್ತು, ನನ್ನ ಅಮ್ಮನೂ ಆಮೇಲೆ ಮಾಡ್ತಿತ್ತು. ಅಜ್ಜಿ ಹತ್ರ ಕಲ್ತ್ಕೊಂಡು ನಾ ತುಂಬ ಚಿಕ್ಕವರಿದ್ದೆ, ಒಂದು 7-8 ವರ್ಷದಿದ್ದೆ ಆವಾಗ. ಅದು ಯಾವುದು ಅಂತಂದರೆ ಒಂದು ಶೆಕೆ ಮುದ್ದೆ ಅಂತ ಮಾಡ್ತಿದ್ದೆ. ಎಷ್ಟು ಜನರಿಗೆ ಗೊತ್ತಿದ್ದೋ ಇಲ್ಲೇ ಗೊತ್ತಿಲ್ಲ. ಅಕ್ಕಿ ಕಡಿ ಅಂದರೆ ಅಕ್ಕಿ ರವೆ ನಮ್ಮನಿದಿರ್ತೋದು, ಅದಕ್ಕೆ ಬೆಲ್ಲವನ್ನೆಲ್ಲ ಹಾಕಿ ಕಾಸಿ ದಳ್ಳೆಯಲ್ಲಿ ಅಂದರೆ ಹಬೆಯಲ್ಲಿ ಬೇಯಿಸಿದ್ದು, ಉಗಿಯಲ್ಲಿ ಬೇಯಿಸ್ತಿದ್ದ. ಅದ್ಭುತ ರುಚಿ, ಭಾಳ ರುಚಿ ಆಗ್ತಿತ್ತು. ನನಗೆ ಅದು ಸ್ವಲ್ಪನೇ ರುಚಿ ಅಂದರೆ ಇನ್ನೂ ನೆನಪಿತ್ತು, ಶೆಕೆ ಮುದ್ದೆ ಅಂತ. ಭಾಳ ಚೆನ್ನಾಗಿ ಆಗ್ತಿತ್ತು. ಹಬೆಯಲ್ಲಿ ಬೇಯಿಸೋದು ಅಂದರೆ ಉಗಿಯಲ್ಲಿ ಬೇಯಿಸೋದಾಗಿತ್ತು. ಆಮೇಲೆ ಒಂದು ಎರೆವು ಅಂತ ನನ್ನ ನಾಯಿ ನವರಾತ್ರಿಯಲ್ಲಿ ಮಾಡ್ತಿತ್ತು. ಎರೆವು ಅಂತಲೇ ಒಂದು ಕಜ್ಜಾಯ ಸ್ವೀಟು, ಅಂದರೆ ಕಟ್ಟಿಗೆ ಒಲೆಯಲ್ಲಿ ಮಾಡುವಾಗ ಅದು ಅಕ್ಕಿ ಹಿಟ್ಟು ತೆಳ್ಳಗೆ ಬೆಲ್ಲ ಹಾಕಿ ಕಲಿಸ್ಕೊಂಡು, ಅಕ್ಕಿ ಹಿಟ್ಟಲ್ಲಿ ರುಬ್ಕೊಂಡು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಅದಕ್ಕೆ ಬೆಲ್ಲ ಎಲ್ಲ ಹಾಕಿ, ಏಲಕ್ಕಿ ಎಲ್ಲ ಹಾಕಿ, ಅದು ಒಂದು ಥರ ಒಲೆ ಒಳಗೆ ಕುತ್ಕೊಳ್ಳುವಂಥದ್ದು ಒಂದು ಬಂಡಿ, ಮಣ್ಣಿನ ಗಡಿಗೆ ಸಣ್ಣದ ಒಳಗೆ ರೌಂಡಂದು ಈ ಥರ ಬರ್ತಿತ್ತು. ಅದರೊಳಗೆ ಹಿಂಗೆ ಹೋಯ್ತಿತ್ತು. ಇಷ್ಟಿಷ್ಟೇ ದೊಡ್ಡದು ಒಂದು ಅಂಗೈ ಆಕಾರದ್ದು ಒಂದು ರೌಂಡ್, ಒಂದು ಸಣ್ಣ ದೋಸೆ ಥರ ಎಣ್ಣೆಲಿ ಕರಿಯೋದು, ಅದು ಫ್ರೈ ಮಾಡ್ತಿತ್ತು. ಎಂಥ ರುಚಿ ಆಗ್ತಿತ್ತು ಅದು. ಈಗ ಅದು ಎಲ್ಲೂ ಕಾಣಲೇ ಇಲ್ಲ ಆ ರೆಸಿಪಿ, ಅಷ್ಟು ರುಚಿದು. ಆಮೇಲೆ ಬಟ್ಲು ತೆಳ್ಳೆವು ಅಂತ ಬರ್ತಿದ್ದು, ಬಟ್ಲು ಕಡುಬು ಅಂತಲೂ ಹೇಳ್ತಾ. ಅದು ಈಗಲೂ ಅಪರೂಪ ಮಾಡೋದು, ಭಾಳ ರುಚಿ ಆಗ್ತು. ಅದು ಸಹ ತುಪ್ಪ ಹಾಕೊಂಡು ತಿಂದುಬಿಟ್ರೆ. ಎಲ್ಲದೂ ಇಂಥದ್ದು ಬೆಲ್ಲದ್ದೇ ಕಜ್ಜಾಯ. ನಮ್ಮಲ್ಲೆಲ್ಲ ಮೊದಲಿನವರೆಲ್ಲ ಮಾಡ್ತಾಯಿದ್ದು ಬೆಲ್ಲದ ಕಜ್ಜಾಯ. ನಮ್ಮ ಕಡೆ ಅಂದರೆ ಸಕ್ಕರೆದೆಲ್ಲ ಇತ್ತೀಚೆಗೆ ಬಂದಿರೋದು. ನಾವೆಲ್ಲ ಸಣ್ಣಿರುವಾಗೆಲ್ಲ ಬೆಲ್ಲದ್ದೇ ತಿಂತಾಯಿದ್ದು ಬಟ್ಲು ಕಡುಬು. ಆಮೇಲೆ ಬಟ್ಲು ಕಡುಬೆಲ್ಲ ಆತ ಸೂಳುಗಡುಬು ಅಂತ ಮಾಡ್ತಿದ್ದ. ಎಂಥ ರುಚಿ! ಕಾಯಿ ಒಳಗೆ ಅಕ್ಕಿ ಅಥವಾ ರವೆದಲ್ಲಿ ಒಳಗೆ ಕಾಯಿಸಿ, ಬೆಲ್ಲ ಕಾಯಿಸಿ, ಒಳಗಡೆ ಕಾಯಿ ಬೆಲ್ಲವನ್ನು ಹಾಕಿ ಅದನ್ನು ತುಂಬಿ ಅದನ್ನು ಸ್ಟೀಮ್ ಮಾಡೋದು, ಅಂದರೆ ಉಗಿಯಲ್ಲಿ ಬೇಯಿಸೋದು. ಅದು ಒಂದು ಅದ್ಭುತವಾದ ಸಿಹಿ ತಿಂಡಿ. ಸೂಳುಗಡುಬು ಅದು ಒಂಥರ ಈ ಥರ ಒಂದು ಫೋಲ್ಡ್ ಮಾಡಿ ಕರ್ಜಿಕಾಯಿ ಆಕಾರದಲ್ಲಿ, ಕರ್ಜಿಕಾಯಿ ಅಂತೂ ಎಲ್ಲರ ಮನೇಲಿ ಮಾಡ್ತಾ ಒಂಥರ ಚೆನ್ನಾಗಿರ್ತು. ಇಷ್ಟೇ ದೊಡ್ಡಕ್ಕೆ ಈ ಥರ ಆಕಾರದಲ್ಲಿ ಒಂದು ಅರ್ಧ ಸಿ ಆಕಾರದಲ್ಲಿ ಕಡುಬು. ಆಮೇಲೆ ಆಮೇಲೆ ಒಂದು ಕಾಯಿ ಕಡುಬು ಅಂತ ನನ್ನ ಅಜ್ಜನ ಮನೆ ಬದಿಗೆ ಜಾಸ್ತಿ ಉದ್ದುದ್ದನ್ನು, ಅದು ಪೆಪ್ಸಿ ಆಕಾರದಲ್ಲಿ, ಅಂದರೆ ಸಣ್ಣದು ಒಂದು ಇಷ್ಟೇ ಉದ್ದ, ಒಂದು
ಇಷ್ಟುದ್ದ ಒಂದು ಇಷ್ಟೇ ಸಣ್ಣ ಇಷ್ಟೇ ಅಗಲದಲ್ಲಿ ಬಾಳೆಲಿ ಫೋಲ್ಡ್ ಮಾಡಿ ಮಾಡಿ ಅದನ್ನು ಕಡುಬು ಬೇಯಿಸ್ತಿದ್ದ. ಅದ್ಭುತ ರುಚಿ, ಅದ್ಭುತ ಅದ್ಭುತ. ಅದಕ್ಕೆ ತುಪ್ಪ, ಒಂದು ಕಾಯಿ ಹಾಲು ಹಿಂಗಿದ್ದೆಲ್ಲ ಹಾಕ್ಕೊಂಡು ತಿಂದ್ಬಿಟ್ರೆ ಎಷ್ಟಿದ್ರೂ ತಿಂಬಲಾಗ್ತು. ಅದು ಸಣ್ಣಕ್ಕಿರ್ತವೆ. ಮತ್ತು ಏನು ಇನ್ನೊಂದಂದರೆ ಆ ಆರೋಗ್ಯಕ್ಕೆ ಯಾವತ್ತೂ ಹಾನಿಯಲ್ಲ. ಅದು ಬೆಲ್ಲದಲ್ಲಿ ಮಾಡಿರೋದು, ಅಕ್ಕಿ ಮತ್ತು ಒಳಗಡೆ ಕಾಯಿ ಇರುವಂಥ ಕಜ್ಜಾಯನ ನಮ್ಮಲ್ಲಿ ಜಾಸ್ತಿ ಬೆಲ್ಲದಾಗಿದ್ದಕ್ಕೆ ಯಾವುದೂ ಒಂದು ಆರೋಗ್ಯಕ್ಕೆ ಹಾನಿಯಲ್ಲ. ಆಲ್ಮೋಸ್ಟ್ ನಮ್ಮಲ್ಲಿ ಕಜ್ಜಾಯನೇ ಬೆಲ್ಲದ್ದು. ಆಮೇಲೆ ಅದೆಲ್ಲ ಆದಮೇಲೆ ಇನ್ನೊಂದು ನನ್ನ ಅಜ್ಜನ ಮನೆಯಲ್ಲಿ ಮಾಡ್ತಿದ್ದೆ. ನನಗೆ 1-2 ಸರಿ ಸಣ್ಣಿದ್ದಾಗ ತಿಂದಿದ್ದು ನೆನಪಿಲ್ಲ. ಜೇನು ಕೂಲು ಅಂತ ಮಾಡ್ತಿದ್ದ. ಅದೊಂಥರ ಒಳಗಡೆ ಬೆಲ್ಲ, ಕಾಯಿ ಸುಳಿಲಿ ಹಾಕಿ ದೋಸೆ, ತೆಳ್ಳಗಿರೋ ದೋಸೆ ಥರ ಹೆಂಗೋ ಮಾಡ್ತಿದ್ದ. ಅದು ತಿಂದಿದ್ದು ರುಚಿ ಇದ್ದು. ಅದು ಹೆಂಗೆ ಮಾಡ್ತಂತ ಗೊತ್ತಿಲ್ಲ, ಜೇನು ಕೂಲು ಅಂತ. ಆಮೇಲೆ ಇನ್ನೊಂದು ಅನ್ನದ್ದು ಬೆಲ್ಲ ಹಾಕಿ ಕಾಯಿಸಿ ಅದಕ್ಕೆ ಅಕ್ಕಿ ಹಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ನನ್ನ ಅಜ್ಜನ ಮನೆಯಲ್ಲೇ ಮಾಡ್ತಾಯಿದ್ದಿದ್ದು. ಅದು ನಮ್ಮ ಮನೇಲಿ ನನ್ನ ಆಯಿ ಮಾಡ್ತಿತ್ತು. ಯಾಕೆ ಅಂತಂದರೆ ನನ್ನ ಆಯಿ ಯಲ್ಲಾಪುರ ಸೈಡಿಂದ, ಅಂದರೆ ಮಂಚಿಕೆರೆ ಯಲ್ಲಾಪುರ ಸೈಡಿಂದ ಆಗಿದ್ದಕ್ಕೆ ಅದು ಸ್ವಲ್ಪ ನನ್ನ ಆಯಿಗೆಲ್ಲ ಅದು ಬರ್ತಿತ್ತು. ನನ್ನ ಅಪ್ಪನಿಗೆ ಸ್ವಲ್ಪ ಜಾಸ್ತಿ ಸ್ವೀಟ್ ಇಷ್ಟ. ಎಲ್ಲರಿಗೂ ಹಂಗೆ ಅದು ಆಯಿ ಮಾಡ್ತಿತ್ತು. ಅನ್ನದ ಸುಳಿ ಒಬ್ಬಟ್ಟು ಅಂತ. ಅಂದರೆ ಅದು ಹೆಂಗೆ ಅಂತಂದರೆ ಅನ್ನವನ್ನು ಬೆಲ್ಲದಲ್ಲಿ ಕಾಯಿ ಸುಳಿಯೆಲ್ಲ ಹಾಕೋಕ್ಕಾಗ್ತು. ಅದನ್ನು ಸಣ್ಣ ಸಣ್ಣಕ್ಕೆ ದೋಸೆ ಬಂಡಿಯಲ್ಲಿ ಹಿಂಗೆ ಮಾಡಿ ತಟ್ಟಿ ಬೇಯಿಸೋದು. ಅದ್ಭುತ ರುಚಿ ಅದು, ಭಾಳ ರುಚಿ. ನನ್ನ ಅಜ್ಜನೆಲ್ಲ ಭಾಳ ಇಷ್ಟ. ನಾವು ಅದು ಹೋದಾಗೆಲ್ಲ ಅದೆಲ್ಲ ಮಾಡ್ತಿದ್ದೆ. ಅದೊಂಥರ ರುಚಿ, ಸಖತ್ ರುಚಿ. ಕಾಯಿ ಹಾಲಿನ ಜೊತೆ, ತುಪ್ಪದ ಜೊತೆ ತುಂಬ ಚೆನ್ನಾಗಿರ್ತು. ಆಮೇಲೆ ಇನ್ನೊಂದು ಒಬ್ಬಟ್ಟು ಅಂತ ಒಂದು ಮಾಡ್ತಾ. ಅದು ಹೋಳಿಗೆದೇ ಹೂರ್ಣದ್ದು ಒಬ್ಬಟ್ಟು, ಸುಕ್ಲುಂಡೆ ಅಂತ ಹೇಳ್ತಾರೆ ನಮ್ಮಲ್ಲಿ. ಆಮೇಲೆ ಇನ್ನು ಹಲಸಿನ ಬೀಜ ಇರ್ತದೆ, ಅದರದ್ದನ್ನು ಸುಕ್ಲುಂಡೆ ಅಂತ ಮಾಡ್ತಾಯಿದ್ದೆ. ಈ ಥರ ಒಬ್ಬಟ್ಟು, ಈ ಹೋಳಿಗೆ ಹೂರ್ಣ ಹೆಂಗೆ ನಾವು ಮಾಡಿ ಅದನ್ನು ಉಂಡೆ ಕಟ್ಟಿ ದೋಸೆ ತವದ ಮೇಲೆ ತಟ್ಟೋದು, ಅದೇ ಥರ ಹಲಸಿನ ಹಣ್ಣಿನ ಬೀಜದ್ದು ಮಾಡ್ತಿದ್ದೆ. ಅದಂತೂ ಎಲ್ಲೆಲ್ಲೂ ಕಾಣಿಸ್ತಿಲ್ಲ. ಆಮೇಲೆ ಹಲಸಿನ ಹಣ್ಣು ಬೀಜದ್ದು ಆ ಥರ ಒಬ್ಬಟ್ಟು ಬೇಯಿಸಿ ಅದನ್ನು ಬೆಲ್ಲ ಹಾಕಿ ಕಾಯಿಸಿ ಆ ಥರ ಒಬ್ಬಟ್ಟು ಭಾಳ ರುಚಿ. ಅದು ಸಹ ಬುಡ್ನ ಅಂತಲೂ ಹೇಳ್ತಾರೆ. ಅದಕ್ಕೆ ಹಳೆಯ ಹೆಸರು ಬುಡ್ನ, ಅಂದರೆ ಒಬ್ಬಟ್ಟು. ಅದು ಸುಕ್ಲುಂಡೆ ಅಂತಲೂ ಹೇಳ್ತಾ. ಆಮೇಲೆ ಅದರಲ್ಲೇ ಇನ್ನೊಂದು ಬಂದರೆ ಸೊಳ್ಳೆ ಉಂಡ್ಲೆಕಾಳು ಅಂತ ಮಾಡ್ತಿದ್ದ. ನಮ್ಮಲ್ಲೆಲ್ಲ ಅಳಿಯನ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ, ಕೊಡೆ ಅಮಾವಾಸ್ಯೆ ಅಂತ ಹೇಳ್ತಾ ಅದರಲ್ಲೇ ಮಾಡ್ತಿದ್ದೆ. ಅವತ್ತು ಸೊಳ್ಳೆನ ಉಪ್ಪಲ್ಲಿ ನೆನೆಸಿದ್ದನ್ನು ಅದನ್ನು ಬೀಯಿಸಿ ಅದನ್ನು ಬೆಲ್ಲ ಹಾಕಿ ಕಾಯಿಸಿ ಚೆನ್ನಾಗಿ ಅದು ಸಣ್ಣ ಉಂಡೆ, ಇಷ್ಟಿಷ್ಟೇ ದೊಡ್ಡ ಉಂಡೆ ಕಟ್ಟಿ ಅದನ್ನು ಕರಿತಿದ್ದೆ ಎಣ್ಣೆಗೆ. ಭಾಳ ಅದ್ಭುತ ರುಚಿ. ಇದು ಹಳೆ ಕಾಲದ್ದು. ಇದು ಎಲ್ಲೂ ಈಗ ಇಲ್ಲೇ, ಅಂದರೆ ಯಾರ ಮನೆಯಲ್ಲೂ ಅದು ಸೊಳ್ಳೆ ಉಂಡೆಕಾಳು ಮಾಡೋದು 90% ಇಲ್ಲೇ ಅಂತಲೇ ಅನ್ನಿಸ್ತು ನನಗೆ ಗೊತ್ತಿಲ್ಲ. ನಾನು ಭಾಳ ವರ್ಷ ಆಯ್ತು ತಿನ್ನಿಲ್ಲ. ಆಮೇಲೆ ಇನ್ನೊಂದು ಸೊಳ್ಳೆ ಪಲ್ಯ. ಸೊಳೆನ ಅಂದರೆ ಹಲಸಿನಕಾಯಿ ತೊಳೆ ಅಂತ ಹೇಳ್ತಾ, ಸೊಳ್ಳೆ ಅಂತ ನಮ್ಮಲ್ಲಿ ಹೇಳ್ತಾ. ಅದನ್ನು ಉಪ್ಪಲ್ಲಿ ಹಾಕಿ 1 ವರ್ಷಕ್ಕೆಲ್ಲ ಆಗೋಷ್ಟು ಸ್ಟೋರ್ ಮಾಡಿಡ್ತಿದ್ದ. ಒಂದು ದೊಡ್ಡ ಮಣ್ಣಿನ ಬಿರ್ಣಿಯಲ್ಲಿ, ಕ್ಯಾನಲ್ಲಿ. ಅದನ್ನು ಬೇಕಾದಾಗ ಮಳೆಗಾಲದಲ್ಲೆಲ್ಲ ಅದನ್ನು ಚೆನ್ನಾಗಿ ಬೇಯಿಸಿ ಸಣ್ಣಕ್ಕೆ ಹೆಚ್ಚಿ, ಅದು ಹಾಳಾಗ್ತಿಲ್ಲ, ಚಲೋ ಇರ್ತು. ಅದನ್ನು ಬೇಯಿಸಿ ಆ ಉಪ್ಪು ನೀರನ್ನೆಲ್ಲ ಚೆನ್ನಾಗಿ ತೊಳೆದು ಕ್ಲೀನಾಗಿ ಆ ಹಲಸಿನಕಾಯಿ ತೊಳೆನೆಲ್ಲ ತೊಳೆದು ಅದರ ಸಣ್ಣಕ್ಕೆ ಹೆಚ್ಚಿ ಬೆಲ್ಲ ಹಾಕಿ ಅದೊಂದು ಪಲ್ಯ, ಸೊಳ್ಳೆ ಪಲ್ಯ. ಅದು ಒಂಥರ ಭಾಳ ಚಲೋ ಆಗ್ತಿತ್ತು. ಅದು ಈಗೆಲ್ಲ ಕಡಿಮೆನೇ ಆಜು. ಇನ್ನೂ ಅಂದರೆ ಹಳೆ ಕಾಲದ ಕೆಲವೊಂದಿಷ್ಟು ಸ್ವೀಟುಗಳು ಈಗೆಲ್ಲ ನಮ್ಮನೇಲಿ, ನಮ್ಮ ಹವ್ಯಕರಲ್ಲಿ ಕಡಿಮೆ. ಹಾಗಂತ ಈಗಿನ ಸ್ವೀಟು ಎಲ್ಲರ ಮನೆಯಲ್ಲೂ ಮಾಡುವಂಥದ್ದು ಕರ್ಜಿಕಾಯಿ, ಕಡುಬು, ಹೋಳಿಗೆ ಇವೆಲ್ಲ ಮಾಮೂಲಿ ಕಾಮನ್ನು. ಇದು ಎಲ್ಲರ ಮನೆಯಲ್ಲೂ ಮಾಡ್ತಾ. ಇದರಲ್ಲಿ ನಮ್ಮಲ್ಲಿ ಕಡುಬು ಮಾಡೋ ಪದ್ಧತಿ. ದೀಪಾವಳಿಗೆ ಗೋಪೂಜೆ ಹಿಂದಿನ ದಿನ ನರಕ ಚತುರ್ಥಿಯಲ್ಲಿ ದಶಿಯಲ್ಲಿ ಕಡುಬನ್ನು ಮಾಡ್ತಾ. ಅದು ಯಾವ ಕಡುಬು ಅಂತಂದರೆ ಗೋವೆಕಾಯಿ ಅಂತ ಹೇಳ್ತಾರೆ. ಕುಂಬಳಕಾಯಲ್ಲ, ಗೋವೆಕಾಯಿ, ಕುಂಬಳಕಾಯಿ ಸ್ವಲ್ಪ ವ್ಯತ್ಯಾಸ. ರೌಂಡ ಶೇಪಿಂದು, ಅಂದರೆ ಒಳ್ಳೆ ಹಣ್ಣಾಗಿರುವಂಥದ್ದು, ಯೆಲ್ಲೋ ಕಲರ್ ಇರುತ್ತೆ ಒಳಗೆ. ಅದು ಭಾಳ ಅದ್ಭುತ ರುಚಿ. ಕಡುಬಿಗೆ ಬಾಳೆ ಎಲೆಯಲ್ಲಿ ಹಚ್ಚಿ ಅದನ್ನು ಬೇಯಿಸ್ತಾ ಉಗಿಲಿ, ತುಂಬ ರುಚಿಯಾಗಿರುವಂಥ ಕಡುಬು. ಆಮೇಲೆ ಮಗೆಕಾಯಿ ಅಂತ ಒಂದು ಸಿಕ್ತು, ಅಂದರೆ ಮಂಗಳೂರು ಸೌಂತೆ ಅಂತಲೂ ಹೇಳ್ತಾ. ಅದು ನಮ್ಮಲ್ಲೆಲ್ಲ ಮನೆಯಲ್ಲೆಲ್ಲ ಬೆಳೀತಾ. ಅದರದ್ದು ಕಡುಬನ್ನು ಸಹ ಫಿಕ್ಸ್ ದೀಪಾವಳಿಲಿ. ಅದು 2 ಕಡುಬು. ಅದರಲ್ಲಿ ಈ ಗೋವೆಕಾಯಿದಂತೂ ಮೇನ್ ಮಾಡಲೇಬೇಕು ಪ್ರತಿ ವರ್ಷ. ಏನಿಲ್ಲ ಅಂದ್ರೆ ಸ್ವಲ್ಪ ಆದರೂ ಮಾಡ್ತಾ. ಈಗ ಮೊದಲಿನ ಥರ ಎಲ್ಲ ತಿನ್ನೋದು ಕಡಿಮೆ. ಜನ ಎಲ್ಲ ಹೊರಗಡೆ ನಡೆದಿದ್ದಕ್ಕೆ ಮನೇಲಿ ಜಾಸ್ತಿ ಜನ ಇರ್ತಿಲ್ಲ. ಆದ್ರೂ ಸ್ವಲ್ಪ ಆದರೂ ಪದ್ಧತಿ ಮಾಡೇ ಮಾಡ್ತಾ. ಇಷ್ಟೇ ಕಡಿಮೆ ಇದ್ದರೂ ಜನ ಮಾಡ್ತಾ. ಆಮೇಲೆ ಇನ್ನೊಂದು ನಮ್ಮಲ್ಲಿ ಈ ಕಬ್ಬಿನ ಹಾಲು ಸೀಸನ್ನಲ್ಲಿ ಇದ್ದು ಕಬ್ಬಿನ ಹಾಲಿನ ಮಣ್ಣಿ, ಅಕ್ಕಿ ಮಣ್ಣಿ, ರಾಗಿ ಮಣ್ಣಿ ಇದಂತೂ ಮಾಡೇ ಮಾಡ್ತಾ. ಅಕ್ಕಿ ಮಣ್ಣಿನೂ ಮಾಡ್ತಾ. ಅದು ಕಬ್ಬಿನ ಹಾಲು ಹಾಕಿ ತುಂಬ ಅದ್ಭುತ ರುಚಿ. ಆಮೇಲೆ ಅಕ್ಕಿ ಮಣ್ಣಿ ಕಬ್ಬಿನ ಹಾಲಲ್ಲಿ ಮಾಡಿದ್ದಲ್ಲದೆ
ತೊಡೆದೇವು ಅಂತ ಈಗ ಮತ್ತೆ ತೊಡೆದೇವನ್ನು ಒಬ್ಬೊಬ್ಬರ ಮನೇಲಿ ಜಾಸ್ತಿ ಮಾಡ್ತಾ, ಆದರೆ ಈಗ ಎಲ್ಲರ ಮನೆಯಲ್ಲೂ ಮಾಡ್ತೀವಿ. ತೊಡೆದೇವಿಗೆ ಬಂಡಿ ಅಂದರೆ ಒಂದು ದೊಡ್ಡ ದೊಡ್ಡ ಒಂದು ಮಟ್ಟಿಗೆ ಥರದ್ದು ಅದು ಇರ್ತಿತ್ತು. ಅದಕ್ಕೆ ಒಳ್ಳೆ ಎಣ್ಣೆ ಹಚ್ಚಿ ಚೆನ್ನಾಗಿ ಅದ್ರ ಮಾಡಿರ್ತಿದ್ದೆ. ಅದು ಮಾಡೋದು ಕಷ್ಟ. ತೆಳ್ಳಗಿರೋ ಬಟ್ಟೆಲಿ ಹಿಂಗೆ ಹಚ್ಚುತ್ತಿದ್ದ ನಮ್ಮ ಆಯಿ, ನಮ್ಮ ಅಮ್ಮ ಎಲ್ಲ ಸಣ್ಣಿರುವಾಗ ಅದನ್ನು ಮಾಡ್ತಿದ್ದ. ನಂಗೆ ನೆನಪಿದ್ದು, ನಾನು ಅದೆಲ್ಲ ಅಮ್ಮಂಗೆ ಹೆಲ್ಪ್ ಮಾಡ್ತಿದ್ದೆ ಶಾಲೆಯಿಂದ ಬಂದ ಮೇಲೆಲ್ಲ ಸಣ್ಣಿರುವಾಗ. ಅದು ಒಂಥರ ಭಾಳ ರುಚಿ, ತೆಳ್ಳಗಿರ್ತು, ಗರಿ ಗರಿಯಾಗಿ ಬೆಲ್ಲದ್ದು. ಅಕ್ಕಿಯನ್ನು ನುಣ್ಣಗೆ ರುಬ್ಕೊಂಡು ತೊಡೆದೇವು ಸೂಪರ್ ಒಂದು ಡಿಶ್ಶು. ಎಷ್ಟು ತಿಂದ್ರೂ ಹೊಟ್ಟೆನೇ ತುಂಬ್ತಿಲ್ಲ, ಗರಿ ಗರಿಯಾಗಿ ತೆಳ್ಳಗಿರುವಂಥದ್ದು. ಅದಕ್ಕೆ ಕಾಯಿ ಹಾಲು ಅಥವಾ ಹಾಲು ಹೀಗೆಲ್ಲ ಹಾಕ್ಕೊಂಡು ತುಪ್ಪ ಇದೆಲ್ಲ ಹಾಕ್ಕೊಂಡು ತಿಂದರೆ ಭಾಳ ರುಚಿ. ಇದೆಲ್ಲ ನಮ್ಮ ಹವ್ಯಕರ ಮನೆಯಲ್ಲಿ ಮಾಡುವಂಥ ಒಂದಷ್ಟು ಕಜ್ಜಾಯ ಅಂದರೆ ಸ್ವೀಟ್ಗಳು ಇನ್ನೂ ಬಹಳಷ್ಟಿದ್ದು. ಅದು ನನಗೀಗ ನೆನಪಾಗಿದ್ದಿಷ್ಟೇ. ಇನ್ನು ನಿಮಗೂ ಯಾರಿಗಾದರೂ ನೆನಪಾದರೆ ಹವ್ಯಕರು ಮತ್ತು ಯಾವ್ಯಾವ ಥರದ್ದು ಮಾಡ್ತಾ ನಿಮ್ಗೆ ನೆನಪಾಗಿದ್ದನ್ನು ಹೇಳಿ. ನನಗೆ ನೆನಪಾಗಿದ್ದು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕಡೆದನ್ನು ನಾನು ಹೇಳಿದ್ದೆ, ಬೇರೆ ಕಡೆದು ನಂಗೆ ಅಷ್ಟು ಗೊತ್ತಿಲ್ಲ. ಇನ್ನೂ ಭಾಳಷ್ಟು ಸ್ವೀಟ್ ಇದ್ದು. ಪಾಯಸಗಳಲ್ಲಂತೂ ಬೇರೆ ಬೇರೆ ಪಾಯಸ ಅಂತೂ ಎಷ್ಟೊಂದು ಪಾಯಸ ಇದ್ದು. ನಾನು ಸ್ವೀಟಿಂದ ಹೇಳಿದ್ದೆ. ಇನ್ನು ಖಾರದ ಬಂದರೆ ಭಾಳಷ್ಟು ಖಾರದ ತಿಂಡಿ ಎಲ್ಲ ಇತ್ತು. ಹವ್ಯಕರ ಮನೆಯಲ್ಲಿ ಮಾಡುವಂಥ ಸಿಹಿ ತಿಂಡಿಗಳು, ಸಿಹಿ ಖಾದ್ಯಗಳು ಯಾವುದಾದ್ರೂ ನೀವು ಅದರಲ್ಲಿ ಹೆಸರೇ ಕೇಳಿಲ್ಲ ಅನ್ನೋರು ಕಾಮೆಂಟಲ್ಲಿ ಹಾಕಿ. ಭಾಳಷ್ಟನ್ನು ಹೆಸರು ಈಗಿನ ಮಕ್ಕಳು ಕೇಳಿರಲಿಕ್ಕಿಲ್ಲ, ಅದು ಮೊದಲಿನವರಿಗೆ ಗೊತ್ತಿರಲ್ಲ. ನಮ್ಮಂಥವ್ರಿಗೆ 90s ಮಕ್ಕಳು, 80s 90s ಅವ್ರಿಗೆ ಗೊತ್ತಿದ್ದು. ಅದು ಬಿಟ್ಟರೆ ಈ ಇತ್ತೀಚೆಗೆ ನಾವುಕೆಲ್ಲ ಭಾಳ ಕಡಿಮೆ ಇಂಥದ್ದು ಗೊತ್ತಿದ್ದು ಅಂತ ಅಂದ್ಕೊಂಡಿದ್ದು. ಯಾರಿಗೆ ಗೊತ್ತಿದ್ದು ಕಾಮೆಂಟಲ್ಲಿ ಹಾಕಿ. ಇನ್ನೂ ಯಾವುದಾದ್ರೂ ಹೊಸದಿದ್ದರೆ ಅಂದರೆ ಹಳೆ ತಿಂಡಿಗಳನ್ನೇ ನೆನಪಿದ್ರೆ, ನನಗೆ ನೆನಪಿಲ್ಲದೆ ಹೋಗಿದ್ದು, ನಾ ಹೇಳದೆ ಹೋಗಿದ್ದು ಇಲ್ಲಿ ಹಾಕಿ. ತುಂಬ ಲೆಂಡಿ ವಿಡಿಯೋ ಆಗ್ತು ಅಂತ ನಾನು ಬೇಗ ಬೇಗ ಮಾತಾಡ್ತಾಯಿದ್ದೆ. ಓಕೆ, ಇಷ್ಟ ಆಯಿತು ಅಂದ್ಕೊಂಡಿದ್ದು ಈ ಹವ್ಯಕರ ಸಿಹಿ ಖಾದ್ಯಗಳ ಒಂದು ವಿಡಿಯೋ. ಇದ್ರ ಬಗ್ಗೆ ನಾನು ಒಂದು ಸ್ವಲ್ಪ ನನಗೆ ಗೊತ್ತಿರುವಂಥದ್ದನ್ನು ಮಾಹಿತಿ ಕೊಟ್ಟಿದ್ದೆ ಅಷ್ಟೇ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಇದೇ ಥರ ಹವ್ಯಕರು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.